ಟಿಕೆಟ್ ಕೊಡಕ್ ಹೇಳಿ ಸರ್. ಟಿಕೆಟ್ ಕೊಡಿಸಿ ಸರ್. ನಮಗೆ ಬ್ಲಾಕ್ ಅಲ್ಲಿ ಮಾಡ್ಕೋತಾರೆ ಟಿಕೆಟ್ಗಳನ್ನ, ಇಲ್ಲಿ ನಮಗ್ ಕೊಡಲ್ಲ. ಹೈ ಹಲೋ ಮಸ್ತಿ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದ ಜನತೆ ಮತ ಹಾಕಿ MLA ಯನ್ನಾಗಿ ಮಾಡಿ ಜನ ಸೇವೆ ಮಾಡಿ ಅಂತ ಒಂದು ಅಧಿಕಾರನ ಕೊಟ್ರೆ ಆ MLA IPL ಮ್ಯಾಚ್ ನೋಡಕ್ಕೆ ಟಿಕೆಟ್ ಫ್ರೀ ಬೇಕಂತೆ. ಏನಿದು ಅಪ್ಡೇಟ್, ಏನಿದು ಲಜ್ಜೆಗೆಟ್ಟ ರಾಜಕಾರಣ, ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ವೀಕ್ಷಕರೇ, ನಾಳೆಯಿಂದ IPL ನ 19ನೇ ಆವೃತ್ತಿಯ ಉದ್ಘಾಟನೆಯ ಪಂದ್ಯ ಬೆಂಗಳೂರಿನ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭರ್ಜರಿಯಾಗಿ ಉದ್ಘಾಟನೆಯಾಗುತ್ತೆ ಮತ್ತು ಹಾಲಿ ಚಾಂಪಿಯನ್ ಆಗಿರುತ್ತಾ RCB ತಂಡ ಸನ್ ರೈಸರ್ಸ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಅಂದ್ರೆ ಉದ್ಘಾಟನಾ ಪಂದ್ಯಕ್ಕಾಗಿ ಸಣಸಾಡಲಿದೆ. ಅದೊಂದು ರೋಚಕ ಪಂದ್ಯವಾಗುತ್ತೆ. ಯಾಕಂದ್ರೆ ಕಳೆದ ಬಾರಿಯ IPL ಟ್ರೋಫಿಯನ್ನು ಗೆದ್ದ ನಂತರ ಕೇವಲ ಒಂದೇ ದಿನಕ್ಕೆ IPL ಟ್ರೋಫಿ ಗೆದ್ದಂತ ಜೋಶ್ ಮಣ್ಣು ಪಾಲಾಗಿತ್ತು. ಅದಕ್ಕೆ ಕಾರಣ ಏನು ಎನ್ನುವುದು ಇಡೀ ನಮ್ಮ ದೇಶಕ್ಕೆ ಗೊತ್ತಿದೆ. 11 ಜನರು ಕಾಲ್ ತುಳಿತದ ಪ್ರಕರಣದಲ್ಲಿ ಸಾವನ್ನಪ್ಪಿ ಈ IPL ತಂಡ, IPL ಟೀಮ್, IPL ಮ್ಯಾಚ್ ಅನ್ನೋದು ಒಂಥರ ಶೋಕ ಸಾಗರವಾಗಿ ಮಾರ್ಪಟ್ಟಿತ್ತು. ಅದು ಆದ ಒಂದೇ ವರ್ಷದಲ್ಲಿ ಇದೀಗ MLA ಒಬ್ಬರು ಹೇಳ್ತಾರೆ, ನಮಗೆ IPL ಮ್ಯಾಚ್ ನೋಡ್ಲಿಕ್ಕೆ MLA ಕುಟುಂಬಕ್ಕೆ 5 ಟಿಕೆಟ್ ಫ್ರೀ ಕೊಡಬೇಕು, ಇಲ್ಲ ಅಂದ್ರೆ ನಮಗೆ ಮರ್ಯಾದೆ ಇಲ್ಲ, ನಾವು ಬ್ಲ್ಯಾಕ್ ಅಲ್ಲಿ ಹೋಗಿ ಟಿಕೆಟ್ ತಗೊಳ್ಳಿಕ್ಕೆ ಆಗಲ್ಲ. ಈ ರಾಜಕಾರಣಿಗೆ, ಈ MLAಗೆ ಗೌರವ ಬೇಕಂತೆ. ಜೊತೆಗೆ ನಾವು ರಾಜಕಾರಣದ ಸರ್ಕಾರದಲ್ಲಿರುವಂತವ್ರು, ನಾವು ಈ ಕಾನೂನು ಅಥವಾ ಈ ಪಾಲಿಸಿ ಮಾಡುವಂತವ್ರು, ಪಾಲಿಸಿ ಮೇಕರ್ ಅಂತ ಒಬ್ಬ MLAಗೆ IPL ನ ಟಿಕೆಟ್ ಸಿಗಲ್ಲ, ಒಂದು ಕುಟುಂಬಕ್ಕೆ ನೀವು 5 ಟಿಕೆಟ್ ಕೊಡಲ್ಲ ಅಂದ್ರೆ ಅದ್ಯಾವ ಟೂರ್ನಮೆಂಟು, ಅದ್ಯಾವ ಸಂಸ್ಥೆ ಅನ್ನುವಂತ ಆಕ್ರೋಶದ ಮಾತನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಕಾನೂನನ್ನ ರಚಿಸುವಂತ ಸದನದಲ್ಲಿ ಹೇಳಿದ್ದಾರೆ. ಅದು ಬೇರೆ ಯಾರು ಅಲ್ಲ, MLA ಆಗಿರುವಂತ ವಿಜಯಾನಂದ್ ಕಾಸಪ್ಪನವರವರು. ಅವರಿಗೆ ಮ್ಯಾಚ್ ನೋಡ್ಲಿಕ್ಕೆ ಪ್ರತಿಯೊಬ್ಬ MLAಗೆ, MLCಗೆ, MP ಗಳಿಗೆ ಮ್ಯಾಚ್ ನೋಡ್ಲಿಕ್ಕೆ ಸಂಸ್ಥೆಯಿಂದ ಅಂದ್ರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಇದೆಯಲ್ಲ, ಆ ಸಂಸ್ಥೆಯಿಂದ 5 ಟಿಕೆಟ್ ಫ್ರೀ ಬೇಕಂತೆ. ಜೊತೆಗೆ MLAಗೆ ಸಪರೇಟ್ ಆಗಿ ಕುತ್ಕೊಳ್ಳಿಕ್ಕೆ ಸ್ಟ್ಯಾಂಡ್, VIP ಸ್ಟ್ಯಾಂಡ್ ಅಲ್ಲಿ ಅವ್ರಿಗೆ ಕುತ್ಕೊಳ್ಳಿ ವ್ಯವಸ್ಥೆ ಮಾಡ್ಬೇಕಂತ. ಇಲ್ಲಾಂದ್ರೆ ಯಾವುದೋ ಒಂದು ಸ್ಟ್ಯಾಂಡ್ ಅಲ್ಲಿ ಕೊಟ್ಬಿಡ್ತಾರೆ, ಯಾವುದೋ ಒಂದು ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ನಾವು ಮ್ಯಾಚ್ ನೋಡ್ಕೊಂಡು ಬರ್ಬೇಕಾಗತ್ತೆ. ನಮಗೆ MLA ಆಗಿರುವಂತ ನಮಗೆ ಒಂದು ಗೌರವ ಇಲ್ಲ ಅಂದ್ರೆ ಹೇಗೆ ಅನ್ನುವಂತ ಒಂದು ವಾದವನ್ನ ಇನ್ನಿತರ MLAಗಳ ಪರವಾಗಿ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪೂರಕವಂತೆ ಈ ಬಿಜೆಪಿಯವರು ಅಂದ್ರೆ ಟಿಕೆಟ್ ಬೇಕು, 5 ಟಿಕೆಟ್ ಬೇಕೆಂದುವಂತ ಒಂದು ಬೇಡಿಕೆ ಇಟ್ಟವರು ಕಾಂಗ್ರೆಸ್ MLA ವಿಜಯಾನಂದ ಕಾಸಪ್ಪನವರು. ಅವರಿಗೆ ಬೆನ್ನೆಲುಬಾಗಿ ನಿಂತವಂತವರು ಆರ್ ಅಶೋಕ್ ಅವರು. ಆ ಇಬ್ಬರು MLAಗಳ ಮಾತನ್ನು ಕೇಳಿಸ್ಕೊಂಡಂತ ಸಭಾಧ್ಯಕ್ಷರು ಹೇಳ್ತಾರೆ, ಹೌದು 5 ಆಗಿಲ್ಲ ಅಂದ್ರೂ 4 ಟಿಕೆಟ್ ಅನ್ನಾದ್ರೂ ಕೂಡ ಒಂದು MLAಗೆ ಕೊಡಿಸ್ಬೇಕಿರುವಂತ ನಾವು ಮನವಿಯನ್ನ ಮಾಡ್ತೇವೆ, ಮುಂದಿನ ದಿನಕ್ಕೆ ಅದು ಸಿಗತ್ತೆ ಅನ್ನುವಂತ ಭರವಸೆಯನ್ನು ಕೊಡ್ತಾರೆ. ಇವೆಲ್ಲವೂ ಕೂಡ ನೋಡೋರಿಗೆ ಅನ್ಸುತ್ತೆ, ನಿಮ್ಗೆ ಮತ ಹಾಕಿದ್ದು ಜನರ ಸೇವೆ ಮಾಡಲಿ ಅಂದ್ಕೊಂಡು ನಿಮ್ಮ ಪರವಾಗಿ ನಿಮಗೆ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿರುತ್ತೆ. ಎಲ್ಲರೂ ಕೂಡ ಹೇಳೋದೊಂದೇ, ಅಭಿಮಾನಿ ಆದಂತವರು ಈಗ MLA ಆಗಬೇಕು, ಮುಂದಿನ ಸಚಿವರಾಗಬೇಕು, ಮುಂದೊಮ್ಮೆ CM ಪಟ್ಟ ಕೂಡ ಕಳಿಸಬೇಕು, ಅಷ್ಟು ದೊಡ್ಡದಾಗಿ ಬೆಳಿಬೇಕು, ಜೊತೆಗೆ ನಮ್ಮ ಏರಿಯಾಕ್ಕೆ, ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಅನ್ನುವಂತ ಒಂದು ಅಭಿಲಾಷೆಯಿಂದ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ರೆ ಈ MLAಗಳಿಗೆ ಒಂದು ಕುಟುಂಬಕ್ಕೆ 5 ಟಿಕೆಟ್ ಕೊಡ್ಬೇಕಂತೆ. ಇದು ಒಂದು ವಾದ. ಅದಾದ ನಂತರ ಇವತ್ತು ಚರ್ಚೆ, ವಾದ ವಿವಾದ ಆಗುತ್ತೆ. ಅದಕ್ಕೆ ಪೂರಕವಂತೆ ಇವತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕರ್ನಾಟಕದ ಅಧ್ಯಕ್ಷರಾಗಿರುವಂತ ವೆಂಕಟೇಶ್ ಪ್ರಸಾದ್ ಅವರು CM ಅವರನ್ನು ಮೀಟ್ ಮಾಡ್ತಾರೆ ಮತ್ತು ನಾಳಿನ ಉದ್ಘಾಟನಾ ಪಂದ್ಯಕ್ಕೆ ಅವರು ಅಂದ್ರೆ ಅತಿಥಿಯಾಗಿ ಕರೀತಾರೆ. ಆ ಸಮಯದಲ್ಲಿ ಒಂದು ಮಾತುಕತೆ ಆಗುತ್ತೆ. CM ಇರ್ತಾರೆ, DCM ಇರ್ತಾರೆ ಮತ್ತು ವೆಂಕಟೇಶ್ ಪ್ರಸಾದ್ ಇರ್ತಾರೆ. ಅವ್ರ ಜೊತೆ ಮಾತುಕತೆ ಆದಾಗ ಅವ್ರು ಹೇಳ್ತಾರೆ, ವೆಂಕಟೇಶ್ ಪ್ರಸಾದ್ ಹೇಳ್ತಾರೆ, ಇಲ್ಲ ಈ ಹಿಂದೆ ನಾವು ಒಂದು MP ಅಥವಾ ಒಂದು MLAಗೆ 1 ಟಿಕೆಟ್ ಕೊಡ್ತಾ ಇದ್ವಿ, ಆದ್ರೂ ಕೂಡ ಈಗ 2 ಟಿಕೆಟ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಿದ್ವಿ. ಯಾಕಂದ್ರೆ ಜಾಸ್ತಿ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇದ್ದದ್ರಲ್ಲಿ ಕಾಯ್ದಿರಿಸಿದ ಟಿಕೆಟ್ಗಳು ನಾವು MLAಗಳಿಗೆ ಅಥವಾ MP ಗಳಿಗೆ 1ರ ಬದಲು 2 ಟಿಕೆಟ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಅನ್ನುವಂತ ಒಂದು ಆಶ್ವಾಸನೆ ಕೊಟ್ಟು ಇದೀಗ ಪ್ರತಿಯೊಬ್ಬ MLA ಅಥವಾ MLCಗಳಿಗೆ ಒಂದು ಕುಟುಂಬಕ್ಕೆ 2 ಟಿಕೆಟ್ ಕೊಡುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ಮುಂದಿನ ಲೆಕ್ಕಾಚಾರಕ್ಕೆ ಹೋಗ್ತೇನೆ ನೋಡಿ. ನಮ್ಮ ಕರ್ನಾಟಕದಲ್ಲಿ 224 MLAಗಳಿದ್ದಾರೆ, ಸುಮಾರು 72 MLCಗಳಿದ್ದಾರೆ, 28 MP ಗಳಿದ್ದಾರೆ ಮತ್ತು 6 ಅಥವಾ 7 MP ಗಳಿದ್ದಾರೆ. ನೀವು ಎಲ್ಲವನ್ನ ಟೋಟಲ್ ಹಾಕಿದಾಗ ಒಂದು 330 MLA, MLC ಮತ್ತು MP, ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಸೇರಿ ಒಂದು 330 ಈ MLA, MP ಗಳಿರ್ತಾರೆ. ಅವರಿಗೆ ಪ್ರತಿ ಒಂದು MLA ಕುಟುಂಬಕ್ಕೆ 2 ಟಿಕೆಟ್ ಅಂದ್ರೆ ಅದು ಸರಿಸುಮಾರು 660 ಟಿಕೆಟ್ಗಳಾದವು.
ಅದು ನಾಳಿನ ಪಂದ್ಯಕ್ಕೆ ಕೇವಲ 2 ಟಿಕೆಟ್ ಕೊಡ್ತಾರೆ. ಹಾಗಾಗಿ ಅದು ಡಬಲ್ ಅಂದ್ರೆ 330 ಇಂಟು 2 ಆದಾಗ 660 ಟಿಕೆಟ್ ಆಗುತ್ತೆ. ಒಂದ್ ವೇಳೆ ಏನಾದ್ರೂ 4 ಟಿಕೆಟ್ ಬೇಕು ಎನ್ನುವಂತ ಒಂದು ಮನವಿನ ಪುರಸ್ಕಾರ ಮಾಡಿಬಿಟ್ರೆ ಅಲ್ಲಿಗೆ 1320 ಟಿಕೆಟ್ಗಳು ಆದವು. ಚೆನ್ನಸ್ವಾಮಿಯ ಸ್ಟೇಡಿಯಂನ ಸ್ಟ್ರೆಂತ್ ಇಷ್ಟಿದೆ, ಅಲ್ಲಿ ಎಷ್ಟು ನುಗ್ಗಲಾಗುತ್ತೆ, ಎಷ್ಟು ಜನಕ್ಕೆ ಅಲ್ಲಿ ಕಾಯ್ದಿರಿಸಲಾಗುತ್ತೆ, ಎಲ್ಲವನ್ನು ಕೂಡ ಲೆಕ್ಕ ಹಾಕಿದ್ರೆ ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು 28-29 ಸಾವಿರ ಜನ ಸೀಟನ್ನು ಕೂತ್ಕೊಳ್ಬಹುದು. ಅದರಲ್ಲಿ ಒಂದು 8-9 ಜನ ಅಲ್ಲಿ ಪದಾಧಿಕಾರಿಗಳು, ಮ್ಯಾನೇಜ್ಮೆಂಟು, ಅವರು ಇವರು ಶೇರ್ ಹೋಲ್ಡರ್ಸ್ ಎಲ್ಲ ಕೂಡ ಇರ್ತಾರೆ. ಅವ್ರಿಗೆ 10,000 ಟಿಕೆಟ್. ನಮ್ಮ ಜನರಿಗೆ ಸಿಗುವಂತ ಆನ್ಲೈನ್ ಸಿಗುವಂತ ಒಂದು ಟಿಕೆಟ್ಗಳ ಸಂಖ್ಯೆ ಸುಮಾರು 20,000 ಇರುತ್ತೆ. ಆ 20,000 ಟಿಕೆಟ್ಗಳಲ್ಲಿ ಒಂದೊಂದು MLA ಕುಟುಂಬಕ್ಕೆ 4 ಟಿಕೆಟ್ ಅಂದ್ರೆ 1,320 ಟಿಕೆಟ್ ಈಗ ರಾಜಕಾರಣಿಗಳ ಕುಟುಂಬಕ್ಕೆ ಹೋಗ್ಬಿಡ್ತು. ಇನ್ನೇನು ದೊಡ್ಡ IPS ಆಫೀಸರ್ಸ್, ದೊಡ್ಡ ಅಧಿಕಾರಿಗಳು, ಅವ್ರಿಗೆ ಏನಾದ್ರು ಟಿಕೆಟ್ ಕೊಡುವಂತ ವ್ಯವಸ್ಥೆ ಇದ್ರೆ ಅಲ್ಲೂ 1,000 ಟಿಕೆಟ್ ಹೋಯ್ತು. ಜನರಿಗೆ ಟಿಕೆಟ್ ಸಿಗುವಂತ ಟಿಕೆಟ್ ಎಷ್ಟು? ನೀವು IPL ಟಿಕೆಟ್ ನ ರೇಟ್ ಅನ್ನ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ನೀವು ಆನ್ಲೈನ್ ಅಲ್ಲಿ ಸಿಗುವಂತ ಒಂದು ಸಂವಿಧಾನಾತ್ಮಕವಾದ ಟಿಕೆಟ್ ನ ಬೆಲೆ 3,700ರಿಂದ 47,000 ತನಕ ಇದೆ. 3,700 ನೀವು ನೇರವಾಗಿ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಸ್ಟ್ಯಾಂಡ್ ನಿಂತ್ಕೊಂಡು ನೋಡ್ಬೇಕು, ಆ ಲೆವೆಲ್ಗೆ ಇರುತ್ತೆ ವ್ಯವಸ್ಥೆ. ಅಲ್ಲಿಂದ ಸ್ಟಾರ್ಟ್ ಆಗಿ 47,000 ರೂಪಾಯಿ ತನಕ ಇರುತ್ತೆ. ಈ ಎಲ್ಲ ವ್ಯಕ್ತಿಗಳು ನಾನು ಹೇಳ್ದಲ್ಲ, MLA, MLCಗಳು, MP ಗಳು ಟಿಕೆಟ್ ಯಾವ ಹಂತದಲ್ಲಿ ಬೇಕಾಗುತ್ತೆ ಅವರಿಗೆ. ಕ್ಲಾಸ್ 1 ಅಲ್ಲ, ಅಂದ್ರೆ ನಾರ್ಮಲ್ ಅಲ್ಲ, ಅವರಿಗೆಲ್ಲವೂ VIP ಒಂದು ರೇಂಜ್ ಅಲ್ಲಿ ಟಿಕೆಟ್ ಬೇಕಾಗತ್ತೆ. ಅಂದ್ರೆ 47-48,000 ಟಿಕೆಟ್ ಬೇಕಾಗತ್ತೆ. ಅಂತ ಟಿಕೆಟ್ ಅನ್ನ ಪಡ್ಕೊಂಡು ಬೇರೆ ಟಿಕೆಟ್ ಸೋಲ್ಡ್ ಔಟ್ ಮಾಡಿದ್ರೆ ಅದು ಕೂಡ ಒಂದು ಅವ್ಯವಹಾರ ಆಗುತ್ತೆ. ಆದ್ರೆ ನನ್ಗನ್ಸುದು ಇವ್ರ ಮ್ಯಾಚ್ ನೋಡ್ಲಿ ಎಲ್ಲ ಓಕೆ, 2 ಪಾಯಿಂಟ್ ಗಮನ ಇಟ್ಟು ನೋಡ್ಲೇಬೇಕಾಗುತ್ತೆ. ಒಂದು, ಜನರು ನಿಮ್ಮನ್ನ ಆಯ್ಕೆ ಮಾಡಿದೆ ಯಾಕಂದ್ರೆ ನೀವು ಜನರ ಸೇವೆ ಮಾಡಬೇಕು. ನಿಮಗೆ 1 ವರ್ಷದಲ್ಲಿ 3 ತಿಂಗಳು ಫಾರಿನ್ ಟ್ರಿಪ್ ಇರುತ್ತೆ, 3 ತಿಂಗಳು ರಾಜಕಾರಣ ಇರುತ್ತೆ, 3 ತಿಂಗಳು ಆಪರೇಷನ್ ಕಮಲ ಇರುತ್ತೆ, 3 ತಿಂಗಳು ಈ ರಾಜಕಾರಣದಲ್ಲಿ ನಿಮ್ಮ ಪಕ್ಷದ ವಿರುದ್ಧವೇ ಸೆಡ್ ಹೊಡೆದಂತ ಸಾದಿಕ್ ಪಾಸ್ ಅವರನ್ನ ಮನವೊಲಿಸಲಿಕ್ಕೆ ಮತ್ತೊಂದು 3 ತಿಂಗಳು ಬೇಕಾಗುತ್ತೆ. ನೀವು ಊರಿಗೆ ಹೋಗಿ ಜನರ ಜೊತೆ ಬೆರೆಯುವುದೆಷ್ಟು, ಜನರ ಸಮಸ್ಯೆಗಳನ್ನ ಆಲಿಸುವುದೆಷ್ಟು, ಇದರ ಜೊತೆಗೆ ನಿಮಗೆ IPL ಟಿಕೆಟ್ ನೋಡ್ಲಿಕ್ಕೆ ನಿಮಗೆ ಟಿಕೆಟ್ ಫ್ರೀ ಬೇಕಂತೆ. ಈಗಾಗಲೇ ಎಲ್ಲ ಟಿಕೆಟ್ ಎಲ್ಲ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ ಸರ್ಕಾರ. ಅದರ ಮಧ್ಯೆ ಇವ್ರಿಗೆ ಮತ್ತೊಂದು ಭಾಗ್ಯ ಅಂತೆ. ಇವ್ರಿಗೆ ಓಡಾಡ್ಲಿ ಕಾರ್ ಫ್ರೀ ಇರುತ್ತೆ, ಗನ್ಮೆನ್ ಫ್ರೀ ಇದ್ದಾರೆ, ಡ್ರೈವರ್ ಇದ್ದಾರೆ, ದೊಡ್ಡ ಇನೋವಾ ಕಾರ್ ಇದೆ, ಪೆಟ್ರೋಲ್ ಇದೆ, ಎಲ್ಲವೂ ಫ್ರೀ ಕೊಡುತ್ತೆ. ಜೊತೆಗೆ ಈ ಅವರ ಒಂದು ಸ್ವಂತ ವಾಹನ ಅಂದ್ರೆ ಸರ್ಕಾರಿ ವಾಹನವನ್ನು ಸ್ವಂತಕ್ಕಾಗಿ ಬಳಸ್ಕೊಳ್ಬಹುದು, ಅಂತ ಒಂದು ವ್ಯವಸ್ಥೆ ಕೊಟ್ಬಿಟ್ಟಿದೆ. ಅದರ ಮಧ್ಯೆ ಇವರಿಗೆ IPL ಟಿಕೆಟ್ ಫ್ರೀ ಬೇಕಂತೆ. ನಾ ಅದನ್ನೇ ಹೇಳುದು, IPL ಟಿಕೆಟ್ ಫ್ರೀ ಬೇಕಂತೆ. IPL ಟಿಕೆಟ್ ಫ್ರೀ ಭಾಗ್ಯ ಇವರಿಗೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಬ್ಬ ರಾಜಕಾರಣಿಗೆ ಒಂದು 5,000 ರೂಪಾಯಿ ಕೊಟ್ಕೊಂಡು ಒಂದು ಇಬ್ಬರಿಗೆ ಟಿಕೆಟ್ ಖರೀದಿ ಮಾಡ್ಲಿಕ್ಕೂ ಆಗ್ಲಿಲ್ವ, ಅಷ್ಟು ಬಡತನ ಬಂದೋಯ್ತು ಇವರಿಗೆ. ಕಾರ್ ಕೊಟ್ಟಿದ್ದಾರೆ, ಪೆಟ್ರೋಲ್ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಟೆಲಿಫೋನ್ ಕೊಟ್ಟಿದ್ದಾರೆ, ಗನ್ಮೆನ್ ಕೊಟ್ಟಿದ್ದಾರೆ, ಡ್ರೈವರ್ ಸಂಬಳ ಕೊಟ್ಟಿದ್ದಾರೆ, ಜೊತೆಗೆ ಇವ್ರಿಗೆ ಸಂಬಳ ಬೇರೆ ಇದೆ. ಅದ್ರ ಹೊರತಾಗಿಯೂ ಕೂಡ ಒಂದು 2 ಮ್ಯಾಚ್ ನೋಡ್ಲಿಕ್ಕೆ ಅವ್ನಿಗೆ 10,000 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಒಂದು 5,000 ರೂಪಾಯಿ 10 ಟಿಕೆಟ್ ತಗೊಂಡು 10,000 ರೂಪಾಯಿ 2 ಟಿಕೆಟ್ ತೆಗೆದುಕೊಂಡು ಒಂದು 20,000 ರೂಪಾಯಿ ಇತ್ತು. ಆ 20,000 ಟಿಕೆಟ್ ಅನ್ನ ಪಡ್ಕೊಳ್ಳುವಂತ ಯೋಗ್ಯತೆ ಇಲ್ವಾ? ಎಸ್, ಅಫ್ಕೋರ್ಸ್ ಇದೆ. ಇವರೆಲ್ಲ ಕೋಟಿ ಬಾಳ್ತಾರೆ. ಆದ್ರೆ ಅಲ್ಲಿ ಟಿಕೆಟ್ ಪಡ್ಕೊಂಡು ಹೋದ್ರೆ ಇವರಿಗೊಂದು MLA ಗೌರವ ಸಿಗತ್ತೆ. ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಜನ ಇರ್ತಾರೆ. ಇವ್ರ ಜೊತೆ ಹೋಗುವಂತ 4-5 ಗನ್ಮ್ಯಾನ್ಗಳನ್ನ ಅಥವಾ 4-5 PA ಬಿಡ್ತಾರೆ. ಅವ್ರ ಜೊತೆ ಎಲ್ಲವೂ ಕೂತಲ್ಲಿ ಎಲ್ಲವನ್ನು ಮಾಡಿಸ್ಕೋಬಹುದು. ಸಿಂಪಲ್ ಆಗಿ ನಾವು ಆನ್ಲೈನ್ ಟಿಕೆಟ್ ತೆಗೆದುಕೊಂಡು ಹೋದ್ರೆ ನಾವಷ್ಟೇ ಹೋಗ್ಬೋದು. ಹಾಗಾಗಿ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಎಲ್ಲ ಕೂಡ ಗೌರವ ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ವ್ಯಕ್ತಿಗಳು ಸರ್ಕಾರದ ಮನ್ನಣೆಯಿಂದ ಸರ್ಕಾರದ ಗೌರವವಾಗಿ ನಮಗೆ ಗೌರವ ಬೇಕು ಎನ್ನುವಂತ ಒಂದು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ಇಂಥದೇ ಒಂದು ವಾದವನ್ನ ಬೇರೆ ನಮ್ಮ ಊರಿಗೊಂದು ಸೇತುವೆ ನಿರ್ಮಾಣ ಮಾಡ್ಕೊಡಿ, ನಮ್ಮ ಊರಿನ ಒಂದು ಶಾಲೆಯ ಕಟ್ಟಡ ಬಿದ್ದು ಹೋಗ್ಲಿ ಚಾನ್ಸಸ್ ಇದೆ, ಅದನ್ನ ಕಟ್ಟಡ ಮಾಡ್ಕೊಳ್ಳಿ, ಸರ್ಕಾರಕ್ಕೆ ಸರಿಯಾಗಿ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇಲ್ಲ ಅದನ್ನ ಮಾಡಿ, ಅಂಗನವಾಡಿ ಕಾರ್ಯಕರ್ತರಿಗೆ ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ, ಬೇರೆ ಒಂದು ಆಗ್ತಾ ಇಲ್ಲ, ಅವೆಲ್ಲವನ್ನು ಕೇಳಿದ್ರೆ ನಿಮಗೆ ಒಂದು ಗೌರವ ಇರ್ತಿತ್ತು, ನಿಮಗೊಂದು ಮರ್ಯಾದೆ ಇರ್ತಿತ್ತು. ಅದನ್ನ ಬಿಟ್ಟು MLAಗಳ ಕುಟುಂಬಕ್ಕೆ ಒಂದು 5 ಟಿಕೆಟ್ ಆದ್ರೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾವ ತರ ಎನ್ನುವಂತ ಒಂದು ಮಾತಿದೆಯಲ್ಲ, ಅದು ಇದೀಗ ಚರ್ಚೆಗೆ ಗ್ರಾಸವಾಗ್ತಿದೆ. ಮತ್ತು ಇದು ಲಜ್ಜೆಗಟ್ಟ ರಾಜಕಾರಣದ ಕೊನೆಯ ಒಂದು ಹಂತ ಅಂತ ಹೇಳ್ಬೋದು. ಲಜ್ಜೆಗಟ್ಬಿಟ್ಟಿದೆ. ಇದು ಒಂದು ಮಜಲು. ಇನ್ನು ಮುಂದಾದ್ರೂ ಕೂಡ ಸರ್ಕಾರ ಇಂಥ ಒಂದು ವ್ಯವಸ್ಥೆಯ ಮೇಲೆ, ಇಂಥ ಒಂದು ಬೇಡಿಕೆ ಮೇಲೆ ನಿಗಾ ಇಡಲಿಲ್ಲ ಅಂದ್ರೆ ಯಾವುದೋ ಒಬ್ಬ ಸಾದಿಕ್ ಪಾಸ ಬಂದ್ಕೊಂಡು ನಾಮಪತ್ರ ಸಲ್ಲಿಸಿಕೊಂಡು ಅದರಂತ ನಾನು ರೆಬೆಲ್ ಆಗ್ತೇನೆ, ನಾನು ಕಾಂಗ್ರೆಸ್ ವಿರುದ್ಧ ಮಾತಾಡ್ತೇನೆ, ಕಾಂಗ್ರೆಸ್ ವಿರುದ್ಧ ಹೋರಾಡ್ತೇನೆ ಅಂತ ಒಂದು ಕಾರಣಕ್ಕಾಗಿ ಒಂದು ಅಸೆಂಬ್ಲಿಯ ಕಾನ್ಸ್ಟಿಟ್ಯೂನ್ಸಿಯ ಸಲುವಾಗಿ ಸಿದ್ದರಾಮಯ್ಯ, ರಿಜ್ವಾನ್ ಹರ್ಷದ್, DK ಶಿವಕುಮಾರ್ ಇವರೆಲ್ಲ ಕೂತ್ಕೊಂಡು ಸಾದಿಕ್ ಪಾಸ್ ಅನ್ನ ಮನವೊಲಿಸುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಕೂಡ ಇದರ ಮುಂದುವರೆದ ಭಾಗವಾಗಿದೆ.
ಒಬ್ಬ IPL ಟಿಕೆಟ್ ಕೇಳ್ತಾನೆ, ಮತ್ತೊಬ್ಬ ರೆಬೆಲ್ ಅಂತಾನೆ. ಅವೆಲ್ಲಕ್ಕೂ ಕೂಡ ಸಿಎಂ ಕಣ್ಣರಳಿಸಿ ನೋಡಿಕೊಂಡು ಅದಕ್ಕೆ ಬಗೆಹರಿಸ್ತಾರೆ. ಆದ್ರೆ ಇಂಥದ್ದೇ ಸಾವಿರಾರು ಜನರಿಗೆ ಹೆಲ್ಪ್ ಆಗುವಂತ, ಕೋಟಿ ಜನರಿಗೆ ಹೆಲ್ಪ್ ಆಗುವಂತ ಒಂದು ಕಾರ್ಯಕ್ರಮ ಬಂದ್ರೆ ಅದನ್ನ ಅಷ್ಟಕ್ಕೆ ಸೈಡ್ ಲೈನ್ ಮಾಡ್ಬಿಡ್ತಾರೆ. ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾರೆ, ಅಲ್ಲಿ ಸರ್ಕಾರಿ ವೈದ್ಯರಲ್ಲ. ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆ ಮಾಡಿ ಅನ್ಕೊಂಡು ದೊಡ್ಡದಾಗಿ ಪೋಸ್ಟ್ ಕೊಡ್ತಾರೆ, ಆದ್ರೆ ಅಲ್ಲಿನ MLA ಹೇಳ್ತಾರೆ ಇಲ್ಲಿ ತನಕ ಡಾಕ್ಟರ್ಸ್ ಇಲ್ಲ ಅನ್ನುವಂತ ಕಚ್ಚಾಟ ಆ ಒಂದು ಕಾಂಗ್ರೆಸ್ MLAಗಳ ಮಧ್ಯೆ ಆಗತ್ತೆ. ಇವೆಲ್ಲವೂ ಕೂಡ ಜನರು ಯೋಚನೆ ಮಾಡಲೇಬೇಕಾಗಿದೆ. ಮತ್ತು ಇಂಥ ಒಂದು ಕೆಟ್ಟ ಬೇಡಿಕೆ ವಿರುದ್ಧ, ಸರ್ಕಾರದ ವಿರುದ್ಧ ಅಥವಾ ಜನರು ರೊಚ್ಚಿಗೇಳಬೇಕಾಗತ್ತೆ. ಇಲ್ಲಾಂದ್ರೆ ಇಂಥ ಒಂದು ಕೆಟ್ಟ ಚಾಳಿ, ಇಂಥ ಒಂದು ಲಜ್ಜೆಗೆಟ್ಟ ರಾಜಕಾರಣ ಇನ್ನು ಮುಂದೆ ಕೂಡ ನಡೆದ್ರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.